ಸಮಸ್ತ ಮಾಗಡಿ ಜನತೆಗೆ ರಥಸಪ್ತಮಿಯ ಶುಭಾಶಯವನ್ನು ಕೋರ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಎಚ್ ಬಸವರಾಜಣ್ಣನವರ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಘಟಕದ ವತಿಯಿಂದ ಇವತ್ತು ಒಂದು ಮಾಸ್ಕ್ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಿವತ್ತು ನಾವು ಕೂಡ ಅಭಿವೃದ್ಧಿಯ ಜೊತೆಗೆ ಆರೋಗ್ಯವನ್ನು ಕೊಂಡೊಯ್ಯಬೇಕು. ಏನಿವತ್ತು ತಾಲೂಕು ಆಡಳಿತ ಇವತ್ತು ಏನು ರಸ್ತೆ ಕಾಮಗಾರಿಯನ್ನು ಆಮೆಗತಿಯಲ್ಲಿ ನಡೆಸ್ತಾ ಇದೆ, ಅದು ಶೀಘ್ರವಾಗಿ ಕಂಪ್ಲೀಟ್ ಆಗಬೇಕು. ಮತ್ತು ಈಗ ಧೂಳೆದ್ದು ತುಂಬ ಜನಕ್ಕೆ ಇದರಿಂದ ಆರೋಗ್ಯ ಹದಗೆಡ್ತಾ ಇದೆ. ಅದಕ್ಕೋಸ್ಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಎಲ್ಲರಿಗೂ ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಅವರೆಲ್ಲರಿಗೂ ಸುಮಾರು ಒಂದು 2000 ಮಾಸ್ಕ್ನ ಇವತ್ತು ವಿತರಣೆ ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ. ಸನ್ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀವಿ, ಬೇಗ ಅತಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಸಂಪೂರ್ಣ ಆಗಲಿ. ಜನಗಳನ್ನ ಅಭಿವೃದ್ಧಿಯ ಜೊತೆಗೆ ಜನಗಳ ಒಂದು ಆರೋಗ್ಯದ ಕಡೆಗೂ ಕೂಡ ತಾವು ಗಮನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ಮಾಗಡಿ ಟು ಬ್ಯಾಂಗ್ಳೂರು ರಸ್ತೆ ಕಾಮಗಾರಿ ಕೆಶಿಪ್ನವ್ರು ಮಾಡ್ತಾ ಇದ್ದಾರೆ. ತುಂಬ ನಿಧಾನವಾಗಿ ನಡೀತಾ ಇದೆ. ಈ ನಿಧಾನವಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಮಾಗಡಿ ಟೌನ್ ಧೂಳಿಂದ ಆವೃತ ಆಗಿದೆ. ಈ ವಿಚಾರ ನಾವೆಲ್ಲ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿದಾಗ ನಮ್ಮ ನಾಯಕರಾದಂಥ ಎಚ್ ಬಸವರಾಜ್ ಅವರ ಸಹಕಾರದೊಂದಿಗೆ ಇವತ್ತು ಒಂದು 2,000 ರಿಂದ 5,000 ಮಾಸ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಮಾಸ್ಕ್ ವಿತರಣೆ ಮಾಡೋದ್ರ ಜೊತೆಗೆ ನಾವು ಶಾಸಕರಲ್ಲಿ ಒತ್ತಾಯವನ್ನು ಮಾಡ್ತೇವೆ. ಏನು ಕಾಮಗಾರಿಗಳು ಮಾಗಡಿನಲ್ಲಿ ನಡೀತಾ ಇದೆ, ಆದಷ್ಟು ಶೀಘ್ರವಾಗಿ ಈ ರಸ್ತೆಯನ್ನು ಮುಗಿಸ್ಕೊಡಿ. ಮತ್ತು ನೀರು ಹೊಡೆಯುವಂಥ ಕೆಲಸವನ್ನು ಅತಿ ಹೆಚ್ಚಿನ ಒತ್ತಡ ಕೊಡಿ. ಯಾಕಂದರೆ ಅಂಗಡಿನಲ್ಲಿ ಕೂತಿದ್ದಾರೆ, ಬೀದಿ ಬದಿನಲ್ಲಿ ಕೂತಿದ್ದಾರೆ, ಅವರು ಧೂಳು ಕುಡಿದು ಅವರ ಆರೋಗ್ಯ ತುಂಬ ಹೀನ ಸ್ಥಿತಿಗೆ ಹೋಗ್ತಾ ಇದೆ. ಆದ್ದರಿಂದ ನೀರು ಹೊಡೆಯುವಂಥ ಕೆಲಸ ಹೆಚ್ಚಿನ ಆಗಬೇಕು. ಅದರ ಜೊತೆಯಲ್ಲಿ ಏನು ಕಾಮಗಾರಿಗಳು ಆಗ್ತಾ ಇದೆ ಅದು ಅತ್ಯಂತ ಶೀಘ್ರವಾಗಿ ನಿಂತು ಮುಗಿಸ್ಕೊಟ್ರೆ ಮಾಗಡಿ ಜನತೆಗೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಅಷ್ಟು ಏನಿವತ್ತು ಎಲ್ಲ ಮಾಗಡಿ ತಾಲೂಕು ಪದಾಧಿಕಾರಿಗಳು ಏನಿದ್ದಾರೆ, ಅಧ್ಯಕ್ಷರಾದಂಥ ವೀರಭದ್ರಪ್ಪನವ್ರು ಇರ್ಬೋದು, ಮಾರಪ್ಪನವ್ರು ಇರ್ಬೋದು, ವಿನಯ್, ಅಂಜು, ಕಿರಣ, ಸಿದ್ದರಾಜು, ಮಣಿ, ಈಶ್ವರಪ್ಪ, ಶಂಕರ್, ಚನ್ನಬಸವಯ್ಯ, ಭಾಸ್ಕರ್ ಎಲ್ಲರೂ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಇದ್ದಾರೆ, ಮಾಜಿ ಯೋಧರು ಬಸಪ್ಪ ಇದ್ದಾನೆ, ಪಾಪಣ್ಣ ಇದ್ದಾರೆ. ಮಾಸ್ಕ್ ವಿತರಣೆಯ ಉದ್ದೇಶ ಇವತ್ತು ಭಾಳ ಸ್ಪಷ್ಟವಾಗಿದೆ. ಈ ತಾಲೂಕಲ್ಲಿ ಏನು ಅಮೋಘವಾದಂಥ ಒಂದು ಕಾಮಗಾರಿಗಳು ಅಂತ ಏನು ನಡೀತಾ ಇದೆ, ಆ ಕಾಮಗಾರಿಗಳ ನೆಪದಲ್ಲಿ ಅತ್ಯಂತ ಧೂಳುಮಯ ಆಗಿದೆ ಈ ಮಾಗಡಿ. ಆದ್ದರಿಂದ ಆರೋಗ್ಯದ ಕಾಮಗಾರಿಯ ಜೊತೆಯಲ್ಲಿ ಆರೋಗ್ಯವನ್ನು ಕೂಡ ನಾವು ನೋಡಬೇಕಾಗಿರೋದ್ರಿಂದ ನಾವೆಲ್ಲ BJP ಕಾರ್ಯಕರ್ತರು ಕುರಿತು ಚರ್ಚೆ ಮಾಡಿದಾಗ ಬಸವರಾಜಣ್ಣನವರ ಸಹಕಾರದೊಂದಿಗೆ ಮಾಗಡಿನಲ್ಲಿ ಒಂದು 2,000 ರಿಂದ 5,000 ಮಾಸ್ಕನ್ನು ಹಂಚುವಂಥ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿ ಇವತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆ, ನಮ್ಮೆಲ್ಲ ಸ್ನೇಹಿತರ ಜೊತೆ ಮಾಸ್ಕನ್ನು ಹಂಚ್ತಾ ಇದ್ದೇವೆ. ಎಲ್ಲೆಲ್ಲಿ ಅಂತ ಇದ್ದೀರಿ ಸರ್? ಎಲ್ಲಿ ವಿತರಣೆ ಮಾಡ್ತಿದ್ದೀರಿ? ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ. ಎಂಟೈರ್ ಮಾಗಡಿ ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಅಲ್ಲೆಲ್ಲ ಕೂಡ ಈ ಮಾಸ್ಕನ್ನು ಹಂಚುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತೇವೆ. ಆದಷ್ಟು ಶೀಘ್ರವಾಗಿ ಈ ಕಾಮಗಾರಿಗಳನ್ನು ಮುಗಿಸ್ಕೊಡಿ. ಬೆಂಗಳೂರಿಂದ ಮಾಗಡಿಗೆ ಏನು ಕೆಶಿಪ್ ರಸ್ತೆ ನಡೀತಾ ಇದೆ, ತುಂಬ ನಿಧಾನಕ್ಕೆ ನಡೀತಾ ಇದೆ. ಚಿಕ್ಕವರಪಳ್ಳಿತ್ತು 6-7 ವರ್ಷದಿಂದ ಅದು ನಿಂತಿದೆ. ಏನು ಸಮಸ್ಯೆ ಇದೆ ಅದು ಬಗೆಹರಿಸಿ, ತಿಕ್ಕೊಂಡು ನಡೀತಾ ಉಳಿದು ಬಗೆಹರಿಸಿ ಆದಷ್ಟು ಬೇಗ ಈ ಮಾಗಡಿ ಜನತೆಗೆ ಈ ಧೂಳಿನಿಂದ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕಟ್ಟಕಡೆಯ ಒಬ್ಬ ವ್ಯಕ್ತಿಯೂ ಕೂಡ ಆರೋಗ್ಯವಂತನಾಗಿರಬೇಕು. ಸೂರು, ನೀರು, ಆಹಾರ ಇದು ನಮ್ಮ ಧ್ಯೇಯ. ಈ ಒಂದು ನಿಟ್ಟಿನಲ್ಲಿ ಮಾಗಡಿಯ ಜನತೆ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿರ್ತೀವಿ, ಅಭಿವೃದ್ಧಿಗೆ ನಮ್ಮ ಕೈ ಜೋಡಿಸ್ತೀವಿ. ಅದ್ರ ಜೊತೆಗೆ ಎಲ್ಲರ ಆರೋಗ್ಯನೂ ಮುಖ್ಯ ಆಗಿರ್ತದೆ. ದಯಮಾಡಿ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀವಿ, ನೀವು ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ರೆ ಅದು ಆದಷ್ಟು ಬೇಗ ಈ ಧೂಳುಮಯ ಆಗಿರ್ತಕ್ಕಂಥ ಮಾಗಡಿಯನ್ನು ಮುಕ್ತ ಮಾಡಿ ಬೇಗ ಈಗ ಈ ಕೆಲಸ ಕಾಮಗಾರಿಗಳನ್ನ ಮುಗಿಸ್ಬೇಕು ಅಂತ ಹೇಳಿ ನಾನು ಅಭಿಪ್ರಾಯ